ಈಗ ಮಾವಿನ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡದಿದ್ರೆ ಹೇಗೆ ಅಲ್ವಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮಾಡುವಂತಹ ತೋತಾಪುರಿ ಮಾವಿನಕಾಯಿಯ ಚಿತ್ರಾನ್ನವನ್ನು ತೋರಿಸಿಕೊಡ್ತಾ ಇದ್ದೇನೆ. ಮೊನ್ನೆ ಊರಿನಿಂದ ಬರುವಾಗ ತೋತಾಪುರಿ ಮಾವಿನಕಾಯಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ಒಳ್ಳೆ ಬೆಳೆದಿರುವಂತಹ ಮಾವಿನಕಾಯಿ. ನಾನಿದನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗಿತೇನೆ. ನಂತರ ತುರಿದುಕೊಳ್ಳಬೇಕು. ಮಾವಿನಕಾಯಿಯಿಂದ ಸಾರು ಕೂಡ ಮಾಡ್ಬೋದು. ಉಪ್ಪಿನಕಾಯಿ ಕೂಡ ತುಂಬ ರುಚಿಯಾಗ್ತದೆ. ದಿಢೀರಾಗಿ ಮಾಡಿಕೊಳ್ಳಬಹುದು. ಮಾವಿನಕಾಯಿ ಜಾಮ್ ಕೂಡ ಮಾಡ್ಬೋದು. ಆದರೆ ಜಾಮ್ ಮಾಡಬೇಕಾದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡ್ತಾ ಇದ್ದೇನೆ. ನೀವು ಮಾವಿನಕಾಯಿಯನ್ನು ಉಪಯೋಗಿಸಿ ಏನೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಲು ಮರೆಯಬೇಡಿ. ನನ್ನ ಚಾನಲನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ಈರುಳ್ಳಿಯನ್ನು ಹಾಕಿ ಚಿತ್ರಾನ್ನವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳೋಣ. ಜೊತೆಗೆ ಒಂದು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ. ನಾವು ಕಟ್ ಮಾಡಿ ಇಟ್ಕೊಂಡಿರುವ ಮಾವಿನಕಾಯಿಯನ್ನು ತುರಿದುಕೊಳ್ಳೋಣ. ನಾನು ಈಗಾಗಲೇ 2 ಕಪ್ ಅಕ್ಕಿಯನ್ನು ಬೇಯಲು ಇಟ್ಟಿದ್ದೇನೆ. ನಾನು 2 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು, 1 ಅಥವಾ 3/4 ಕಪ್ ಆಗುವಷ್ಟು ಮಾವಿನಕಾಯಿ ತುರಿಯನ್ನು ಹಾಕಿಕೊಳ್ತೇನೆ. ಜಾಸ್ತಿ ಹಾಕಿದರೆ ಚಿತ್ರಾನ್ನ ಸ್ವಲ್ಪ ಹುಳಿ ಅಂತ ಅನಿಸ್ಬೋದು. ಮಾವಿನಕಾಯಿಯ ರುಚಿಯನ್ನು ನೋಡಿಕೊಂಡು ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ತುರಿಯನ್ನು ಹಾಕಿಕೊಂಡ್ರೆ ಸಾಕು. ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, ನೆಲಕಡಲೆ, ಸಾಸಿವೆ ಹಾಗೂ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಬೇವಿನ ಸೊಪ್ಪು ಹಾಕಿಕೊಳ್ಳೋಣ. ಈಗ ನಾವು ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿಕೊಳ್ಳೋಣ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ ನಾವು ತುರಿದಿಟ್ಟುಕೊಂಡಿರುವ ಮಾವಿನಕಾಯಿಯನ್ನು ಹಾಕಿಕೊಳ್ಳೋಣ. ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಮಾವಿನಕಾಯಿಯ ಹುಳಿಯ ಅಂಶ ಎಣ್ಣೆಯಲ್ಲಿ ಫ್ರೈ ಆದಾಗ ಸ್ವಲ್ಪ ಬಿಡುತ್ತದೆ. ಹಾಗಾಗಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನಾನು ರುಚಿಗೆ ಬೆಲ್ಲದ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದಲ್ಲಿ ಹಾಕಿಕೊಳ್ಳಬಹುದು ಅಥವಾ ಸಕ್ಕರೆ ಕೂಡ ಹಾಕಿಕೊಳ್ಳಬಹುದು. ನಾವು ಈಗಾಗಲೇ ಬೇಯಿಸಿಟ್ಟಿರುವ ಅನ್ನವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ಸಿದ್ಧವಾಗುತ್ತದೆ. ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದಿಕೊಳ್ಳಲಿ. ರುಚಿ ನೋಡಿ ಉಪ್ಪು ಖಾರ ಕಡಿಮೆ ಆದರೆ ಸ್ವಲ್ಪ ಸೇರಿಸಿಕೊಳ್ಳಬಹುದು. ಕೊನೆಯಲ್ಲಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿಕೊಳ್ಳಬಹುದು. ಮಾವಿನಕಾಯಿ ಚಿತ್ರಾನ್ನ ರೆಡಿ ಟು ಸರ್ವ್.